ವಿಷ್ಣುವಿನ ಹಲವಾರು ಅವತಾರಗಳಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ಅವತಾರ ಕೂಡ ಒಂದಾಗಿದೆ. ಬಹುತೇಕ ದೇವಾಲಯಗಳು ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿಯು ಶಯನ ಸ್ಥಿತಿಯಲ್ಲಿರುವ ಮೂರ್ತಿಯನ್ನ ನಾವು ಗಮನಿಸಬಹುದು. ಆದರೆ ನಮ್ಮ ಮಂಡ್ಯ ಜಿಲ್ಲೆಯ ಈ ಹಳ್ಳಿಯಲ್ಲಿದೆ ಹೊಯ್ಸಳರ 800 ವರ್ಷ ಪುರಾತನ ದೇವಾಲಯದಲ್ಲಿ ನಿಂತ ಭಂಗಿಯಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿಯ ಸುಂದರ ದೇವಾಲಯವನ್ನ ನಾವು ಕಾಣಬಹುದು. ಹಾಗಿದ್ರೆ ಆ ದೇವಾಲಯ ಯಾವುದು ಹಳ್ಳಿ ಆ ಕುತೂಹಲ ಹಾಗೆ ಕೊನೆ ತನಕ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರಸ್ತುತ ನಾವು ನೋಡುತ್ತಿರುವ ದೇವಾಲಯ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವಾಗಿದ್ದು, ಇದು ಹೊಯ್ಸಳರ ಚಕ್ರವರ್ತಿ 3ನೇ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಿತವಾಗಿರುವ ಅದ್ಭುತ ದೇವಾಲಯವಾಗಿದೆ. ಹಾಗಾದರೆ ಈ ದೇವಾಲಯದ ವಿಶೇಷತೆಯನ್ನ ತಿಳ್ಕೊಳ್ಳೋಣ ಬನ್ನಿ. ಜಗತಿಯ ಮೇಲೆ ನಿರ್ಮಿತವಾಗಿರುವ ಏಕಕೂಟ ದೇವಾಲಯವಾಗಿದ್ದು, ಆಯತಾಕಾರದ ಗರ್ಭಗೃಹ, ಸುಖನಾಸಿ ಮತ್ತು ನವರಂಗ ಮುಖಮಂಟಪಗಳನ್ನ ಹೊಂದಿರುವ ಸುಂದರ ದೇವಾಲಯವಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯು ನಿಂತಿರುವ ಭಂಗಿಯಲ್ಲಿ ಕಾಣಬಹುದು. ಶಂಖ, ಚಕ್ರ, ಪದ್ಮಹಾಸಗಳನ್ನು ಹೊಂದಿರುವ ಸುಂದರ ಮೂರ್ತಿಯಾಗಿದೆ. ತುಂಬಾ ಶಿಥಿಲಾವಸ್ಥೆಯನ್ನು ಇದ್ದುದನ್ನು ಕಂಡು ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಯ ಸಹಯೋಗದೊಂದಿಗೆ ಇದರ ಜೀರ್ಣೋದ್ಧಾರ ಕಾರ್ಯ ಮಾಡಿ ಇಂದಿನ ಸ್ಥಿತಿಗೆ ಬಂದು ತಲುಪಿದೆ. ಅಂದಹಾಗೆ ಈ ದೇವಾಲಯ ಇರುವುದು ಮಂಡ್ಯ ಜಿಲ್ಲೆ ಹಾಗೂ ತಾಲೂಕಿನ ಹೊಸಬೂದನೂರು ಎಂಬ ಗ್ರಾಮದಲ್ಲಿ. ಇದು ಮಂಡ್ಯ ಮೈಸೂರು ಎಕ್ಸ್ಪ್ರೆಸ್ ವೇ ಸಮೀಪದಲ್ಲೇ ಬರುತ್ತದೆ. ದಯಮಾಡಿ ಈ ಸುಂದರ ದೇವಾಲಯವನ್ನ ತಾವು ಭೇಟಿ ನೀಡಬೇಕೆಂದು ಸವಿನೀಯ ಪ್ರಾರ್ಥನೆ.